ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಅಮ್ಮನ ಮನೆಯಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಅದೇ ಇವತ್ತು ಏನೇನು ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಪಾಪು ಇಲ್ಲಿ ಎದ್ದು ಒಂದು ಸ್ವಲ್ಪ ಹೊತ್ತಲ್ಲಿ ಬ್ರಷ್ ಎಲ್ಲ ಮಾಡಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಇನ್ನು ಅವಳಿಗೆ ತಿಂಡಿ ಕೂಡ ತಿನ್ನಿಸ್ಬೇಕು. ಅದಾಗಿ ನಾನು ಕೂಡ ತಿಂಡಿ ತಿನ್ನಬೇಕು. ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡ್ತಾ ಇದ್ಲು. ಆ್ಯಂಡ್ ತಿಂಡಿಗೆ ಇವತ್ತು ಹಲಸಿನಕಾಯಿ ದೋಸೆ, ವರ್ಷದ ಮೊದಲನೇ ಹಲಸಿನಕಾಯಿ ದೋಸೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ತುಂಬ ರುಚಿಯಾಗಿ ಆಗಿತ್ತು. ಚಟ್ನಿ ಮತ್ತು ದೋಸೆ ಜೊತೆ ಒಳ್ಳೆ ಕಾಂಬಿನೇಷನು. ಆ್ಯಂಡ್ ಇನ್ನು ಜೇನುತುಪ್ಪ ಹಾಕ್ಕೊಂಡು ಕೂಡ ತಿಂತಾರೆ. ಬಟ್ ನನಗೆ ಯಾಕೋ ಚಟ್ನಿನೇ ತುಂಬ ಇಷ್ಟ ಆಗುತ್ತೆ. ಈ ಹಲಸಿನಕಾಯಿ ದೋಸೆ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಹಾಗೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಚೆಕ್ ಮಾಡಿ. ಆ್ಯಂಡ್ ಈ ಹಲಸಿನಕಾಯಿ ಸೀಸನಲ್ಲಿ ಇದು ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗುತ್ತೆ. ನೀವಂತೂ ಒಂದ್ಸಲಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಾಗುತ್ತೆ. ಟೇಸ್ಟು ಅಷ್ಟೇ ಒಂಥರ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆ ಒಂದು ಪರಿಮಳ ಇದೆಯಲ್ಲ ದೋಸೆದು, ಒಂಥರ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನಾನು ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ. ಬಿಸಿ ಬಿಸಿ ದೋಸೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರ್ ಆಗಿರುತ್ತೆ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾದ ನಂತರ 11 ಗಂಟೆ ಹಂಗೆ ಇವಾಗ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮನೆ ಹತ್ರ ಮೇಲೆ ರೋಡ್ ಹತ್ರ ಬಂದಿದ್ದೀನಿ. ಸ್ವಲ್ಪ ನೆಟ್ವರ್ಕ್ ಎಲ್ಲ ಸಿಗತ್ತೆ ಇಲ್ಲಿ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಟೈಮ್ ಬಂದು 11 ಗಂಟೆ. ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ. ಪಾಪುನ ಮನೆಯಲ್ಲೇ ಬಿಟ್ಬಿಟ್ಟು ಬರ್ತಾ ಇದ್ದೀನಿ. ಸಖತ್ ಬಿಸಿಲಿದೆ ನೋಡಿ. ಇನ್ನು ವೀಡಿಯೋ ಅಪ್ಲೋಡ್ ಮಾಡಿ ಮನೆಗೆ ಹೋಗುವಷ್ಟರಲ್ಲಿ ನಾನು ಒಂದು ಕತೆ ಆಗಿಬಿಟ್ಟಿರುತ್ತೆ ನಮ್ಮದು. ಅಷ್ಟು ಬಿಸಿಲಿದೆ. ಇಲ್ಲೆಲ್ಲೂ ನೆರಳಲ್ಲಿ ನಿಂತ್ಕೊಳ್ಳೋಣ ಅಂತಂದ್ರೂ ನೆರಳಿಲ್ಲ. ಏನು ಮಾಡೋದು, ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಇವತ್ತು. ಹಾಗಾಗಿ ಹೋಗ್ತಾ ಇದ್ದೀನಿ. ಬನ್ನಿ, ಆಮೇಲೆ ವಾಪಸ್ ಮನೆಗೆ ಹೋಗುವಾಗ ಸಿಗ್ತೀನಿ ಮತ್ತೆ. ಫ್ರೆಂಡ್ಸ್ ನೋಡಿ ಎಷ್ಟು ಮೋಡ ಹಾಕಿದೆ ಅಂತ. ಬೆಳಗ್ಗೆ 11 ಗಂಟೆ ಇವಾಗ, ಬಟ್ ಸಿಕ್ಕಾಬಟ್ಟೆ ಮೋಡ ಹಾಕಿದೆ. ಇನ್ನೇನು ಮಳೆ ಬರುತ್ತೆ ಅನ್ನೋ ಥರ ಇತ್ತು. ನಾನು ಬೇರೆ ಕೊಡೆ ಎಲ್ಲ ಏನು ತೊಗೊಂಡೋಗಿರಲಿಲ್ಲ, ಹಂಗೆ ನೋಡ್ತಾ ಇದ್ದೆ. ಇವಾಗ ಮಳೆ ಬಂದರೆ ಫುಲ್ ಒದ್ದೆ ಹಾಕ್ಕೊಂಡು ಹೋಗಬೇಕು ಅಂತ ಅನ್ಕೊತಾ ಇದ್ದೆ. ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಬರೋ ಅಷ್ಟರಲ್ಲಿ ನೋಡಿ ನಾನು ಹೋಗ್ತಾ ಸೊಪ್ಪು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿ ಅಮ್ಮಂಗೆಲ್ಲ ಕೊಟ್ಟಿದ್ದೆ. ಅಮ್ಮ ಅದನ್ನು ಆಲ್ರೆಡಿ ಕುಕ್ಕರ್ಗೆ ಹಾಕಿ ಫುಲ್ಲು ಬೆಂದಿದೆ ನೋಡಿ. ಇವಾಗ ಅದಕ್ಕೊಂದು ಒಗ್ಗರಣೆ ಕೊಡಬೇಕು ಅಂತ ಹೇಳ್ತಾಯಿದ್ರು. ಆ್ಯಂಡ್ ಸೊಪ್ಪು ಸಾರಂತೂ ತುಂಬ ರುಚಿಯಾಗುತ್ತೆ ಆ್ಯಂಡ್ ತುಂಬ ಹೆಲ್ತಿ ಕೂಡ. ಅದ್ರ ಜೊತೆಗೆ ಅಮ್ಮ ಇಲ್ಲಿ ಸಂಜೆ ಟೈಮ್ಗೆ ಆಗೋ ಥರ, ಅಂದರೆ ರಾತ್ರಿಗೆ ಆಗೋ ಥರ ಸೇಮಿಗೆ ಮಾಡೋಣ ಅಂತ, ಒತ್ತು ಶಾವಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟೆಲ್ಲ ಕಾಸಿ ಇಟ್ಟಿದ್ರು. ಸೊ ತಣ್ಣಗಾದ ನಂತರ ಉಂಡೆ ಮಾಡಿ ಸ್ಟೀಮ್ ಮಾಡಿಕೊಳ್ಳೋದು. ನಾನು ಬಂದು ಒಂದು ಸ್ವಲ್ಪ ಹೊತ್ತಲ್ಲೇ ಮತ್ತೆ ಊಟ ಕೂಡ ಮಾಡಿದೆ. ಬೆಳಗ್ಗೆ ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟ್ ಕೂಡ ಆಗಿತ್ತು. ಆ್ಯಂಡ್ ನಂಗೆ ಈ ಥರ ಸೊಪ್ಪು ಸಾರು ಹೇಳಿದ್ರೆ ಸ್ವಲ್ಪ ಬೇಗನೆ ಹೊಟ್ಟೆ ಹಸಿಯುತ್ತೆ, ಬಿಕಾಸ್ ನಂಗೆ ತುಂಬ ಇಷ್ಟ ಅದು. ಹಾಗಾಗಿ ನಾನು ಇವಾಗ ಒಂದು 12:30 ಹಂಗೆ ಊಟ ಮಾಡ್ತಾಯಿದ್ದೀನಿ ಬೇಗನೆ. ಹೊಟ್ಟೆ ಕೂಡ ತುಂಬ ಹಸಿತಾ ಇತ್ತು. ಇವಾಗ ಊಟ ಅಂತೂ ಸೂಪರಾಗಿತ್ತು. ಈ ಥರ ಒಂದು ಸಾರು ಇದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಊಟ ಅಂತೂ ಫುಲ್ಲು ಸಖತ್ತಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ರಿಂಗ್ಸ್ ಕೂಡ ಇತ್ತು, ಅದನ್ನು ಕೂಡ ಸೇರಿಸ್ಕೊಂಡು ಊಟ ಮಾಡ್ತಾಯಿದ್ರಂತೂ ಅಲ್ಟಿಮೇಟ್ ಆಗಿತ್ತು. ಹೇಳಿ, ನಂತರ ಈ ಥರ ಸಾರು ಜಾಸ್ತಿ ಹಾಕ್ಕೊಂಡು ಸೊಪ್ಪೆಲ್ಲ ಜಾಸ್ತಿ ಹಾಕ್ಕೊಂಡು ಊಟ ಮಾಡೋಕ್ಕೆ ಯಾರಿಗಿಷ್ಟ ಇದೆ ಅಂತ. ನನಗಂತೂ ಈ ಥರ ತುಂಬ ಇಷ್ಟ ಆಗುತ್ತೆ. ಹಾಗೆ ಅಮ್ಮ ಹಲಸಿನಕಾಯಿ ಪಲ್ಯ ಕೂಡ ಮಾಡಿದರು. ಅದನ್ನು ನನಗೆ ಮರ್ತೇ ಹೋಗಿತ್ತು. ನನಗೆ ಯಾಕಂದರೆ ಸಾರು ಇದ್ದರೆ ಮತ್ತು ಏನೂ ಬೇಕಾಗಲ್ಲ. ಈ ಥರ ಸೊಪ್ಪು ಸಾರು ಎಸ್ಪೆಷಲಿ, ಬೇರೆ ಸಾರಲ್ಲ, ಈ ಸೊಪ್ಪು ಸಾರು ಇದ್ದರೆ ಅಂತೂ ನನಗೆ ಬೇರೆ ಏನೂ ಬೇಕು ಅಂತಲೇ ಅನಿಸಲ್ಲ. ಹಂಗೆ ಮತ್ತು ಲಾಸ್ಟ್ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡೆ. ಅದಾದ ನಂತರ ಇವಾಗ ಮತ್ತೆ ಸಂಜೆ ವ್ಲಾಗರ ಶುರು ಮಾಡಿದ್ದೀನಿ. ಇವಾಗ ಅಮ್ಮ ಆವಾಗಲೇ ಹೇಳಿದ್ದೆ ಅಲ್ವ, ಒತ್ತು ಶಾವಿಗೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಮ್ಮ ಅಂತ. ಇವಾಗ ಆಲ್ರೆಡಿ ಸ್ಟೀಮ್ ಮಾಡಿ ಕೂಡ ಆಗಿದೆ. ಇವಾಗಿನ ಬಿಸಿ ಬಿಸಿನೇ ಅದನ್ನು ಒತ್ಕೊಬೇಕು, ಇಲ್ಲ ಅಂತಂದರೆ ಆಮೇಲೆ ಒತ್ಕೊಳ್ಳೋಕ್ಕಾಗಲ್ಲ ತಣ್ಣಗಾದ್ಮೇಲೆ. ಅದಕ್ಕೋಸ್ಕರ ಇವಾಗ ನೋಡಿ ಈ ಥರ ಹಬ್ಬೆ ಆಡ್ತಾ ಇರೋ ಹಂಗೆ ಆ ಒತ್ತು ಶಾವಿಗೆನ ಒತ್ತಿಬಿಟ್ರೆ ಚೆನ್ನಾಗಿರುತ್ತೆ. ನಮ್ಮ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಮಾಡಿದ್ದಾರೆ. ಅವಳಿಗೆ ಒಂಥರ ಇಷ್ಟ ಆಗುತ್ತೆ ಈ ಒತ್ತು ಶಾವಿಗೆ. ಅವಳು ಕೂಡ ಇಲ್ಲೇ ಆಟ ಆಡ್ಕೊತಾ ಇದ್ಲು. ನಾನಿವಾಗ ತಟ್ಟೆ ಹಿಡಿತಾ ಇದ್ದೀನಿ. ಅದು ಚೆನ್ನಾಗಿ ಅದನ್ನು ಒಂದು ಸರ್ಕ್ಯುಲರ್ ಶೇಪಲ್ಲಿ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ನೋಡಿ. ಯಾರಿಗೆಲ್ಲ ಇಷ್ಟ ಒತ್ತು ಶಾವಿಗೆ, ಕಾಯಿ ಹಾಲು ಅಂತ ನನಗೆ ಕಮೆಂಟ್ ಮಾಡಿ. ಈ ಒತ್ತು ಶಾವಿಗೆ ಎಲ್ಲ ಮಾಡಬೇಕು ಅಂತಂದರೆ ಒಂದು 2 ಜನ ಆದರೂ ಬೇಕು, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಈ ಥರ ಮಾಡೋದು. ಆ್ಯಂಡ್ ಅಮ್ಮ ಅಂತೂ ತುಂಬ ಕ್ವಾಂಟಿಟಿನಲ್ಲಿ ಮಾಡ್ತಾರೆ, ಯಾಕಂದರೆ ಕೆಲಸದವ್ರು ಇರ್ತಾರೆ ಆ್ಯಂಡ್ ಮನೆಯಲ್ಲೂ ಜನ ಇರ್ತೀವಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ಒಬ್ಬೊಬ್ಬರಿಂದಂತೂ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ಒಬ್ಬರು ಒತ್ತಾ ಇರಬೇಕು, ಒಬ್ಬರು ಅದನ್ನು ಹಿಡಿತಾ ಇರಬೇಕು ಈ ಥರ. ಹಾಗಾಗಿ ಈ ಥರ ಬಿಸಿ ಬಿಸಿ ಒತ್ತು ಶಾವಿಗೆ ಮೇಲೆ ಸ್ವಲ್ಪ ಎಣ್ಣೆ, ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋದು ಒಂಥರ ಚೆನ್ನಾಗಿರುತ್ತೆ. ಹೇಳಿ, ನೀವೆಲ್ಲ ಯಾವ ಥರ ಒತ್ತು ಶಾವಿಗೆ ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಒತ್ತು ಶಾವಿಗೆಯಿಂದ ನೀವು ಉಪ್ಕರಿ ಥರ ಕೂಡ ಮಾಡ್ಕೊಬೋದು. ಈ ಚಿತ್ರಾನ್ನ ಮಾಡ್ತೀವಲ್ವ, ಅದೇ ಥರ ಕೂಡ ಮಾಡ್ಕೊಬೋದು. ಹಾಗೆಯೇ ಇದಕ್ಕೆ ಕಾಯಿ ಹಾಲು, ಇಲ್ಲ ಅಂತಂದರೆ ಮೆಂತೆ ಕೊದ್ದಿಲು ಅಂತ ಮಾಡ್ತೀವಿ, ಅದನ್ನು ಹಾಕ್ಕೊಂಡು ಕೂಡ ತಿನ್ಬೋದು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಒಂದು ಸಲ ಒತ್ತು ಶಾವಿಗೆ ಮಾಡಿಕೊಂಡ್ರೆ ಒಂದು 2-3 ವೆರೈಟಿ ಕೂಡ ಮಾಡ್ಕೊಬೋದು. ಇವಾಗ ಆಲ್ಮೋಸ್ಟ್ ಒತ್ತು ಶಾವಿಗೆ ಕೂಡ ಮುಗಿತಾ ಬಂತು ಮಾಡಿ. ಬಿಸಿ ಬಿಸಿ ತಿನ್ನೋಕ್ಕೆ ಮಾತ್ರ ಆಗಲ್ಲ, ಸ್ವಲ್ಪ ತಣ್ಣಗಾಗಬೇಕು, ಅವಾಗ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ತಿಂತೀರಾ ಅಂತಂದರೆ ನೀವು ತುಪ್ಪ ಹಾಕ್ಕೊಂಡೆಲ್ಲ ತಿನ್ಕೊಬೋದು, ಚೆನ್ನಾಗಿರುತ್ತೆ.
ಹಾಗೆ ನೋಡಿ ಪಾಪು ಕೂಡ ಒಂದು ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ. ಬಿಸಿ ಇತ್ತು ಅಲ್ವಾ, ಸ್ವಲ್ಪನೇ ಕೊಡಬೇಕು ಅವಳಿಗೆ, ಇಲ್ಲ ಅಂತಂದರೆ ತುಂಬ ಬಿಸಿ ಇತ್ತು. ಮಗಳು ಕೂಡ ಅಷ್ಟೇ, ಅವಳು ತಟ್ಟೆ ಲೋಟ ಅಂತ ಹೇಳ್ಬಿಟ್ಟು ಇಲ್ಲೇ ಆಟ ಆಡ್ಕೊಳ್ತಾ ಇದ್ಲು. ಹಾಗೆ ನಾವಿಲ್ಲಿ ಒಚ್ಚಾಗೆ ಕೂಡ ರೆಡಿ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಆಯಿತು ಆ್ಯಂಡ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಹಾಗೆ ಒಚ್ಚಾವಿಗೆ ಕೂಡ ಮಾಡಿದ್ದೆಲ್ಲ ಆಯಿತು. ಇನ್ನು ಒಂದು ಸ್ವಲ್ಪ ಹಲಸಿನಕಾಯಿ ಇತ್ತು ಬಿಡ್ಸೋಕ್ಕೆ, ಕ್ಲೀನ್ ಮಾಡಿ ಇಡೋಕ್ಕೆ ಅಂತ ಹೇಳ್ಬಿಟ್ಟು ಇದೆಲ್ಲ ಕೆಲಸ ಮುಗೀತು ಅಲ್ವಾ. ಸೊ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಅಮ್ಮ ಮತ್ತು ನಾನು ಮಾತಾಡಿಕೊಂಡು ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮಾತಾಡಿಕೊಂಡು ಆಲ್ರೆಡಿ ಆಯಿತು ಆಲ್ಮೋಸ್ಟ್. ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಹಾಗೆ ಪಾಪು ಕೂಡ ಅಜ್ಜಿ ಜೊತೆಗೇ ಕುತ್ಕೊಂಡಿದ್ದಾಳೆ ನೋಡಿ. ಫ್ರೆಂಡ್ಸ್, ಹಲಸಿನಕಾಯಿ ಬಿಡಿಸಿದ್ದು ಎಲ್ಲ ಆಯಿತು. ಇವಾಗ ಹೊರಗಡೆ ಬಂದಿದ್ದೀವಿ. ಒಂದು ಹೊಸ ದಾಸವಾಳ ಬೇರೆ ಆಗಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಡಿಫ್ರೆಂಟ್ ಆಗಿತ್ತು. ಕಲರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಅದು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಪಾಪು ಕೂಡ ಹೊರಗಡೆ ಆಟ ಆಡ್ತಾ ಇದ್ಲು. ಹಾಗೆ ಆಟ ಆಡ್ತಾ ಅವಳಿಗೆ ಹಸು ನೋಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ಲು. ಹಾಗೆ ಇಲ್ಲಿ ಕೂಡ ಕರ್ಕೊಂಡು ಬಂದಿದ್ದೀನಿ. ಎಲ್ಲ ಸಂಜೆ ಹೊತ್ತು ಹಿಂಡಿ ಎಲ್ಲ ಕೊಟ್ಬಿಟ್ಟು ಹುಲ್ಲು ಹಾಕಿ ಬಂದಿದ್ರು ಅಪ್ಪ. ಇವಾಗ ನೋಡಿ ಹುಲ್ಲು ತಿಂತಾ ಇದೆ. ಅವಳು ಕೂಡ ಮೇಲೆ ಹತ್ಕೊಂಡೇನು ಹೋಗಿಲ್ಲ. ಇವಾಗ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಫುಲ್ ಹುಲ್ಲೆಲ್ಲ ಹಾಕಿದ್ರು ಅಲ್ವಾ, ಹಾಗಾಗಿ. ಫ್ರೆಂಡ್ಸ್, ಇನ್ನೇನು ಮಳೆ ಬರೋ ಥರ ಇದೆ, ಬಟ್ ಮಳೆನೂ ಬಂದಿಲ್ಲ. ಸಿಕ್ಕಾಪಟ್ಟೆ ಮೋಡ ಹಾಕಿದೆ. ಒಂಥರ ವೆದರ್ ಕೂಡ ತಣ್ಣಗಿದೆ ಇವಾಗ. ಇಲ್ಲ ಅಂತಂದರೆ ಇವತ್ತಿಗೆಲ್ಲ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಗಾಳಿ ಕೂಡ. ಇವತ್ತೇನೋ ಎಲ್ಲೋ ಮಳೆ ಬಂದಿದೆ ಅನಿಸುತ್ತೆ. ಆ ಕಾರಣ ಅಷ್ಟೊಂದು ಸ್ವಲ್ಪ ತಣ್ಣಗೆ ಅನಿಸ್ತಾ ಇದೆ. ನಾವು ಈವ್ನಿಂಗ್ ವಾಕಿಂಗ್ ಕೂಡ ಆಗ್ತಾ ಹೋಗ್ತಿದೆ. ಒಂದೊಂದು ಮಳೆ ಹನಿತಾ ಇದೆ ಅನಿಸ್ತಾ ಇದೆ ನನಗೆ. ಇವಾಗ ಗೊತ್ತಿಲ್ಲ ಮಳೆ ಬರುತ್ತೋ, ಸಣ್ಣಕ್ಕೆ ಹನಿತಾ ಇದೆ. ಮೇ ಬಿ ಜೋರು ಬರ್ಬೋದು ಸ್ವಲ್ಪ ಸಂಜೆ ಆದಂಗೆ. ಟೈಮ್ ಇವಾಗಿನ 5:30 ಆಯಿತು. ಬಟ್ ಆದರೂ ಮಳೆ ಹನಿತಾ ಇದೆ. ಇವಾಗ ಸ್ವಲ್ಪ ಮಳೆ ಬರೋ ಲಕ್ಷಣ ಇದೆ. ನೋಡೋಣ, ಮಳೆ ಬಂದರೆ ಅದು ಕೂಡ ವೀಡಿಯೋ ಮಾಡ್ತೀನಿ. ಚೆನ್ನಾಗಿರುತ್ತೆ ಈ ಮಳೆ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ. ಫ್ರೆಂಡ್ಸ್, ನೋಡಿ ಇಲ್ಲಿ ಹಾಗೆ ಎಷ್ಟು ಚೆನ್ನಾಗಿ ಒಂದು ಗುಲಾಬಿ ಗಿಡದಲ್ಲಿ ಹೂವಾಗಿತ್ತು ಅಂತಂದರೆ ಸಕ್ಕತ್ತಾಗಿತ್ತು. ಒಂದು ಬಂಚ್ ಥರನೇ ಇತ್ತು. ಇನ್ನೂ ಮೊಗ್ಗು ಬೇರೆ ಇತ್ತು ನೋಡಿ. ಚೆನ್ನಾಗಿದೆಯಾ ಅಮ್ಮ ಅಂತೂ ನೋಡು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇವಾಗ ಸಂಜೆ ಹೊತ್ತು ಇಲ್ಲಿ ಜಮ್ನೆಹಳ್ಳಿ ಕೊಯ್ಯೋಣ ಅಂತ ಬಂದಿದ್ವಿ. ನಿನ್ನೆ ಒಂದು ಸ್ವಲ್ಪ ಕೊಯ್ದಿದ್ವಿ. ಇವತ್ತು ಇನ್ನೊಂದು ಸ್ವಲ್ಪ ಕೊಯ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇದು ಸ್ವಲ್ಪ ಬೆಳ್ಳಗಿದೆ, ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ಸ್ವೀಟಾಗಿ ಒಂದು ಸ್ವಲ್ಪ ಹುಳಿ ಇದೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಇದನ್ನು ನಾವು ನಕ್ಷತ್ರ ನೇರಳೆ ಅಂತಲೂ ಕರಿತೀವಿ. ಇದರಿಂದ ಸ್ಯಾಲಡ್ ಕೂಡ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ಅದು ಕೂಡ. ನಾವಿವಾಗ ಹಾಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕೊಯ್ತಾ ಇದ್ದೀವಿ. ನೋಡಿ, ಒಂದು ಚಿಕ್ಕ ಮರ, ಇದು ಚಿಕ್ಕ ಗಿಡ ಅಂತ ಹೇಳ್ಬೋದು. ಫುಲ್ ಆಗಿದೆ ಗಿಡ ತುಂಬ. ಆಲ್ರೆಡಿ ಇದು ಒಂದು 2-3 ವರ್ಷ ಆಗಿರ್ಬೋದು ಇದನ್ನು ನೆಟ್ಟು. ಅಷ್ಟರಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ತಂಗಿಲಿ ಬಂದು ಇದನ್ನು ಸ್ವಲ್ಪ ಕೊಯ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನೋಡಿ ಇಷ್ಟು ಕೊಯ್ಕೊಂಡ್ವಿ. ಆಮೇಲೆ ಇನ್ನೂ ಬೇಕಂದರೆ ನಾಳೆ ಮತ್ತೆ ಬಂದು ಕೊಯ್ಕೊಳ್ಳೋಣ ಅಂತ. ಅದು ಅವಾಗಲೇ ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ. ಹೊರಗಡೆ ಇಟ್ಟರೆ ಈ ಬಿಸಿಲಿಗೆ ಬಾಡೋಗುತ್ತೆ ಕೂಡ. ಹಾಗೆ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ಕಿತ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನು ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಕಾಲ್ ಮಾಡಿದ್ರು, ಇನ್ನೇನು ಹೊರಡ್ತೀನಿ ನಾನು ಕೂಡ ರೆಡಿಯಾಗಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ರೆಡಿ ಆಗಬೇಕು ಅಂತ ಹೇಳಿ ಎಲ್ಲ ರೆಡಿ ಆಗ್ತಾ ಇದ್ವಿ. ಆ್ಯಂಡ್ ಬ್ಯಾಗ್ ಕೂಡ ಆಲ್ಮೋಸ್ಟ್ ನಾನು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಂಡಿದ್ದೆ. ಪಾಪು ಬಟ್ಟೆಗಳು ಎಸ್ಪೆಷಲಿ ತುಂಬ ಇರುತ್ತೆ, ಅದು ಬಿಟ್ಟು ಬೇರೇನು ಜಾಸ್ತಿ ಅಂತ ಏನೂ ಇರಲ್ಲ. ಹಾಗೆ ಇಲ್ಲೊಂದು ತುಂಬ ಚೆನ್ನಾಗಿರೋ ಗುಲಾಬಿ ಹೂವು ಆಯಿತು. ಅದು ಕೂಡ ಅಮ್ಮ ಕೊಯ್ದು ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿತ್ತು. ರೆಡ್ ಕಲರ್ ಈ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ವ ರೋಸು, ಅದೇ ಥರನೇ ಇತ್ತು. ಹಾಗೆ ಅದು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೆ. ಫ್ರೆಂಡ್ಸ್, ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ದರು. ಪಾಪು ನೋಡಿ ಇಲ್ಲಿ ಅಪ್ಪ ಬಂದಿದ್ದ ತಕ್ಷಣ ಹೆಂಗೆ ಓಡ್ಕೊಂಡು ಖುಷಿಯಿಂದ ಹೋಗ್ತಾ ಇದ್ದಾಳೆ ಅಂತ. ಬಂದಿದ್ದು ಒಂದು 2 ದಿನಕ್ಕಾದ್ರೂ ಇವಳು 1 ವರ್ಷ ಬಿಟ್ಟಿರೋರ ಥರ ಮಾಡ್ತಾ ಇದ್ದಾಳೆ ನೋಡಿ, ಹೆಂಗೆ ಓಡ್ಕೊಂಡು ಹೋಗಿ ಅವಳ ಅಪ್ಪನ ಜೊತೆ ಹೋದ್ಲು ಅಂತ. ಫ್ರೆಂಡ್ಸ್, ನಾವಿನ್ನೇನು ಅಲ್ಲಿಂದ ಹೊರಡಬೇಕು ಅನ್ನೋಷ್ಟರಲ್ಲಿ ಜೋರಾಗಿ ಮಳೆ ಬರೋಕ್ಕೆ ಶುರು ಆಯಿತು. ಸಿಕ್ಕಾಪಟ್ಟೆ ಮಳೆ ಕೂಡ ಶುರು ಆಗಿತ್ತು. ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಬಿಕಾಸ್ ಕಾರ್ ಕೂಡ ಮೇಲೆ ಹೋಗಬೇಕು, ಮೇಲೆ ತನಕ ಅಲ್ವಾ. ಹಾಗಾಗಿ ಮಳೆ ಈ ಫಸ್ಟ್ ಮಳೆಗೆಲ್ಲ ಮತ್ತು ಸ್ವಲ್ಪ ರೋಡೆಲ್ಲ ಇದಾಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ನಾವು ಕೂಡ ಹೊರಟು. ಚೆನ್ನಾಗಿತ್ತು, ಮಳೆ ಕೂಡ ತಣ್ಣಗಿತ್ತು. ಒಂಥರ ನೋಡೋಕ್ಕೂ ಕೂಡ ಖುಷಿ ಆಯಿತು. ಆ್ಯಂಡ್ ಮಳೆ ಬಂದಿದ್ದು ಒಂಥರ ಚೆನ್ನಾಗಿ ಅನ್ನಿಸ್ತು ನಮಗೂ. ಸಿಕ್ಕಾಪಟ್ಟೆ ಸೆಕೆಗೆ ಒಂದು ಮಳೆ ಬಿದ್ದಿದ ತಕ್ಷಣ ಏನೋ ಒಂಥರ ಖುಷಿ ಅನಿಸುತ್ತೆ. ಆ ಮಣ್ಣಿನ ಘಮನೇ ಒಂಥರ ಚೆನ್ನಾಗಿರುತ್ತೆ ಅಂತ. ಫ್ರೆಂಡ್ಸ್, ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.